ನಾನು ಲವ್ ಮಾಡಿದ್ದೆ ಯಾವುದು ಗೊತ್ತಾ ಕಲಿಯುವಾಗ, ನೀವು ಓದಿರ್ಬೋದು. ಒಂದು ಕಸಬರ್ಕೆ, ಒಂದು ಕಸದ ಬುಟ್ಟಿ, ಇನ್ನೊಂದು ಕಾಲು ಚೆಂಡು ಮನೆ ಹೊರಗಡೆ ಫಸ್ಟ್ ಬಾಗಿಲೆತ್ತಿರುತ್ತಲ್ಲ. ಯಾಕೆ ಗೊತ್ತಾ, ನಂಗೆ ಕಸಬರ್ಕೆನೆಲ್ಲ ಎಷ್ಟೋ ಸರಿ ಕನಸಿನಲ್ಲಿ ಹೆಂಗಸರೆಲ್ಲ ಬೆಳಗಾತ ಎದ್ಕೊಂಡು ಅರ್ಧನ ಎದ್ರಲ್ಲೂ ಕಸ ಹೊಡಿ ತೋರಿಸ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಕಸ ಹೊಡೆದ ತೆಗೆದು ಬಿಸಾಕೋದು. ಗೋಳು ಅಂತ ಅಳ್ತಾ ಇದ್ದೆ ನಾನು. ಇಷ್ಟು ಕಸ ಎಲ್ಲ ತೆಗೆದಿದೆ. ಅದು ಮಾತಾಡ್ತಿತ್ತು ನನ್ನ ಹತ್ರ, ನೋಡು ನನ್ನ ಅವಸ್ಥೆ ನೋಡು ಅಂತ. ಅಯ್ಯೋ ನಾನಿದ್ದೆ, ನಿಂಗೆ ಯಾಕೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹೌದು, ಬಿಸಾಡ್ಕೊ. ಈಗ ಮನೆಯವರೆಲ್ಲ ಹೊಡಿದಿಲ್ಲ, ಯಾರೋ ಕೂಲಿಗೆ ಅವ್ರು ಬಿಡಿ, ಈಗ ಮನೆ ಹೊಡೆದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಈಗ. ಸೊ ಕಸಬರಿಕೆ, ಕಸದ ಬುಟ್ಟಿ ಹಂಗೆ. ನನ್ನ ಮೈಸೂರಿನಲ್ಲಿ ಶಿವರಾಮಪೇಟೆ ರೂಮ್ ಎದುರು ದೊಡ್ಡ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಕಸ ಬುಟ್ಟಿ ಇತ್ತು, ದೊಡ್ಡದು. ತುಂಬಿದ ಮೇಲೆ ಡಬ್ಬಲ್ ಆಗ್ತಿತ್ತು. ಅದು ಎಲ್ಲರೂ ಹೊತ್ತಾಕೋದೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಸಹ ಮುಂದೆ ಕಾರ್ಪೊರೇಷನ್ ಬರೋದು. ನಾನು ಎಷ್ಟು ಸರಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಈ ಥರ ಆಗಿದ್ದಿಲ್ಲ. ಅದು ಹಾಕುವಾಗ ಗುರುಜಿ ಹೇಳ್ತಾರೆ, ಅವ್ನ ಮುಖ ನೋಡಿ ಎಷ್ಟು ಖುಷಿ ಇರುತ್ತೆ. ಕಸ ಹಾಕಿ ಹೋಗುವಾಗ ಏನಾರು ಹೇಳ್ತಾರೆ, ಆ ಕಸ ಬುಟ್ಟಿ ನೋಡು ಅಂತ. ಅದು ಹೇಳ್ತಾ ಇರುತ್ತೆ, ಎಲ್ಲ ಕಸ ಹಾಕ್ತಾರೆ. ಕಸ ಬುಟ್ಟಿ ಸೇಮ್ ಥಿಂಗ್. ಕಸಬರಿಕೆ, ಕಸದ ಬುಟ್ಟಿ, ಕಾಲು ಚೆಂಡು ಹಂಗೆ. 10 ಲಕ್ಷದ ಮನೆ ಇದ್ದರು ಆ ಕಾಲು ಚೆಂಡನ್ನು ಒರೆಸಿ ಒಳಗೆ ಬರ್ತಾರೆ. ಒರೆಸುವಾಗ ಅಯ್ಯೋ ನಿನ್ನ ಅವಸ್ಥೆ ಹಿಂಗಾಯ್ತಲ್ಲ, ನನ್ನ ಕಾಲಿನ ಧೂಳು ನಿಂಗೆ ಬಿತ್ತಲ್ಲ, ಯಾರು ವ್ಯಥೆ ಪಡ್ತಾರೆ? ಮತ್ತು ತಿರುಗಿ ನೋಡೋದೇ ಇಲ್ಲ. ನಾನು ಅದಕ್ಕೆ ಹೇಳೋದು, ನಾನು ನಿನ್ನನ್ನು ನೋಡ್ತೇನೆ, ಐ ಆಮ್ ಫಾರ್ ಯು. ನಿನ್ನ ಪಾರ್ಟಿಲಿ ನಾನಿದ್ದೇನೆ ಮಗು. ಅದಕ್ಕೆ ಗುರುಜಿ ಫಸ್ಟ್ ವಿಷನ್ನಲ್ಲಿ ಹೇಳಿದ್ದು, ಕಸಬರಿಕೆ, ಕಾಲು ಚೆಂಡು ಮತ್ತು ಕಸಬುಟ್ಟಿ ಲವ್ ಮಾಡುವನ್ನು ನಾನು ಬಿಟ್ಟರೆ ನಾನೆಂಥ ಸನ್ಯಾಸಿ? ನಿನಗೆ ನಾನಿದ್ದೇನೆ, ಈ ಹಕ್ಕು ಪರಕ್ಕೂ ನಾನಿದ್ದೇನೆ. ಎಂಥ ಅದ್ಭುತವಾದ ಮಾತು ನೋಡಿ.